ನೀವು ಇವತ್ತು ವರ್ಕ್ ಸ್ಟಾಪ್ ಮಾಡಿದ್ರೆ ನಿಮ್ಮ ಇನ್ಕಮ್ ಸ್ಟಾಪ್ ಆಗುತ್ತಾ? ಈ ಒಂದು ಕ್ವಶನ್ ಡಿಸೈಡ್ ಮಾಡುತ್ತೆ ನಿಮ್ಮ ಒಂದು ಇನ್ಕಮ್ ಆಕ್ಟಿವಾ ಅಥವಾ ಪ್ಯಾಸಿವಾ ಅಂತ. ಫಸ್ಟ್ ಆಕ್ಟಿವ್ ಇನ್ಕಮ್ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಟಿವ್ ಇನ್ಕಮ್ ಅಲ್ಲಿ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಟೈಮ್ನ ಮನಿಗೆ ಎಕ್ಸ್ಚೇಂಜ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಜಾಬ್ ಇರ್ಬೋದು, ಅಥವಾ ಫ್ರೀಲ್ಯಾನ್ಸಿಂಗ್ ಇರ್ಬೋದು, ಕಮಿಷನ್ ಬೇಸ್ಡ್ ಜಾಬ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಸ್ಯಾಲ್ರಿ ಇರ್ಬೋದು. ಈ ತರ ಪ್ಯಾಸಿವ್ ಇನ್ಕಮ್ ಅಂತ ಅಂದ್ರೆ ನೀವು ವರ್ಕ್ ಮಾಡದೇ ಇದ್ರೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಡಿವಿಡೆನ್ಸ್ ಇರ್ಬೋದು, ಅಥವಾ ರೆಂಟಲ್ ಇನ್ಕಮ್ ಇರ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ಇನ್ಕಮ್ ಬರೋ ತರ ಆದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಪ್ಯಾಸಿವ್ ಇನ್ಕಮ್ ಝೀರೋ ಎಫರ್ಟ್ ಅಂತ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೀವು ಆಕ್ಟಿವ್ ತರನೇ ಅಲ್ಲೂ ಕೂಡ ಎಫರ್ಟ್ಸ್ ಹಾಕ್ಬೇಕು. ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು, ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡಬೇಕು, ತುಂಬಾ ಕಲ್ತ್ಕೊಳ್ಬೇಕು, ಇನ್ವೆಸ್ಟ್ ಮಾಡಬೇಕು, ಮತ್ತೆ ಸ್ಟಡಿ ಮಾಡಬೇಕು ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಅರ್ಥ ಪ್ಯಾಸಿವ್ ಇನ್ಕಮ್ ಜಸ್ಟ್ ನಿಮ್ಗೆ ಹಾಗೆ ಇನ್ಕಮ್ ಕೊಡೋದಿಲ್ಲ. ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಆಕ್ಟಿವ್ ಇನ್ಕಮ್ ಬಂದು ನಿಮ್ಮ ಒಂದು ಬಿಲ್ಸ್ ನ ಪೇ ಮಾಡುತ್ತೆ. ಪ್ಯಾಸಿವ್ ಇನ್ಕಮ್ ನಿಮ್ಗೆ ಒಂದು ಟೈಮ್ ಫ್ರೀಡಮ್ ಕೊಡುತ್ತೆ. ಸೊ ಥಿಂಕ್ ವೈಸ್ಲಿ, ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಅದರರ್ಥ ನೀವು ಈಗಲೇ ಜಾಬ್ ಕ್ವಿಟ್ ಮಾಡಬೇಕು ಅಂತ ಇಲ್ಲ, ಜಾಬ್ ಕ್ವಿಟ್ ಮಾಡಿ ಅಂತಾನೂ ಹೇಳ್ತಾ ಇಲ್ಲ. ಜಾಬ್ ನಿಮ್ಗೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ. ಆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಟ್ಕೊಂಡು ನೀವು ಪ್ಯಾಸಿವ್ ಇನ್ಕಮ್ ನ ಬಿಲ್ಡ್ ಮಾಡಿ. ಈ ರೀತಿ ಸಿಂಪಲ್ ಮನಿ ಲೆಸನ್ಸ್ಗೆ ನನ್ನ ಚಾನೆಲ್ ಫಾಲೋ ಮಾಡಿ. ಥ್ಯಾಂಕ್ ಯು.